ಹೆಲೋ ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಮೋರೋವರ್ ನನ್ನ ವೆಯ್ಟು 80.4 ಏನೋ ಇತ್ತು. ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಬಟ್ ಸ್ಟೋರೇಜ್ ಖಾಲಿಯಾಗಿ ಡಿಲೀಟ್ ಮಾಡ್ಕೊಬಿಟ್ಟಿದ್ದೀನಿ. ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸೊ ಬಿಸಿನೀರು ಕುಡಿದು ನಾನು ಕೂಡ ಜಿಮ್ ಕಡೆ ಹೊರಟೆ. ಜಿಮ್ಮಿಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಕೇಳಿದೆ ಇಲ್ಲ ರೆಗ್ಯುಲರ್ ಹಾಲು ತೊಗೊಳೋದು, ಮೊಸರು ಹಾಲು. ಅದಕ್ಕೆ ನೆನೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಸ್ವೀಟ್ ಎಲ್ಗೆ ಅಂತ, ಅದಕ್ಕೋಸ್ಕರ ನಂದಿನಿ ಬೈಟ್ಸ್ ಕೊಟ್ಟಿದ್ದಾರೆ 5 ರೂಪೀಸ್ದು. ನಾನು ತಿನ್ನಲ್ಲ, ತಗೊಂಡೋಗಿ ಬಂದು ಕೊಡ್ತೀನಿ. ಅದಕ್ಕೇನು ಕೊಡಬೇಕಿತ್ತು, 1 ಲೀಟ್ರ್ ಹಾಲು ಕೊಟ್ಟರೆ ಹೆಂಗೋ ಹಾಲು ಕುಡ್ಕೊತಾ ಇದ್ದೆ. ಅಪ್ಪ ಟೈಮ್ ಬೆಳಗ್ಗೆ ಆಗೋಗಿದೆ. ತಿರ್ಗಿ 1 ನಿಮಿಷ. ಇವಳೆ ನನ್ನ ಫ್ರೆಂಡು, ಅವಳ ಮುಖ ತೋರಿಸಲ್ವಂತೆ, ಅವಳಿಗೆ ನಾಚಿಕೆ ಅಂತೆ ನಿಮಗೆಲ್ಲ ಮುಖ ತೋರ್ಸೋಕ್ಕೆ. ಅಕ್ಕ ಎಲ್ಲಿ ಎಲ್ಲಿ ದ್ಯುತಿಯಲ್ಲಿ 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 ಮಗ್ನೆ ಎಲ್ಲಿ ಬಾಂದಿ ಎಲ್ಲಿ ಎಲ್ಲಿ ಬಾಂದಿ ಎಲ್ಲಿ ಬಾಂದಿ ಬಾಂದಿ ಕರಿ. ಏನು ಮಾಡ್ತಾ ಇದೀಯಾ? ಸ್ನಾನ ಆಯ್ತಾ? ಸ್ನಾನ ಆಯ್ತು. ಯಾರು ಮಾಡಿಸಿದ್ದು ಸ್ನಾನ? ಕನ್ನಮ್ಮ ಯಾರು ಸ್ನಾನ ಮಾಡಿಸಿದ್ದು? ಹಾಂ ಹೀ ವಿಜಯ್ತ ವಿಜಯ್ತ ಮುಟ್ಲಾ ಹೆಂಗಂತ ಇದೆ? ಕುಳು 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 ಅಮ್ಮ ಕಿಸಿ ಕಡು ಪಪ್ಪಿ ನಂಗೆ ಇಲ್ಲಿ 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 ಕೆನ್ನೆಗೆ ಇಲ್ಲಿ ನಿಂಗೆ ಇವ ಪಪ್ಪಿ. ನಮ್ಮ ಮನೆ ಸಣ್ಣ, ನಮ್ಮ ಮನೆ ಸಣ್ಣ. ಶೇಮ್ 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 ಇವ ಶೇಮ್ 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 ಅಯ್ಯಯ್ಯ ಏಯ್ ಹೋಗಚ್ ಹೋಗ್ ಹೋಗ್ ಹೋಗೋಣಕಂದ ಹೆಂಗಂತೀರ? ಹೋಗೈಡ ನಂಗೆ ಬಟ್ಟೆ ಬೇಡ 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 ಬಟ್ಟೆ ಬೇಡ. ಬಟ್ಟೆ ಬೇಕಾ ನಿಮಗೆ? ಬಟ್ಟೆ ಬೇಕಾ? ಬೇಡ ಬೇಡ ಬಟ್ಟೆ ಬೇಡ ನಮಗೆ. ಹಿಂಗೆ ಬಿಟ್ಕೊಂಡು ಓಡಾಡ್ತೀನಿ. ಗೊಮ್ಮಟೇಶ್ವರ ನಾನು, ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ಬಾಹುಬಲಿ. ಐ ಲವ್ ಯು. ಅಯ್ಯೋ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಅವನು. ಈಗ ಈ ಸಲ ಬಂದಾಗ ಬರ್ತಾ ಇರೋದು ಅವನು. ಇಲ್ಲಿ 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 ಶುಭ ಓಕಾಚೆ ಹೋಗಾಚೆ. ಹೆಂಗೆ ಹೇಳು ಧೃತಿ? ಹೋಗಾಚೆ ಹೋಗಾಚೆ. ನಂದು ಮನೆ, ನಂದು ಮನೆ. ಹೋಗಾಚೆ ಹೋಗಾಚೆ ಅಣ್ಣ ಧೃತಿಗೆ. ಚಿನಿ ಚಿನಿ ಧೃತಿ ಹೋಗಾಚೆ. ಐ ಲವ್ ಯು. ತಿಂಡಿಗೆ ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿದೆ. ಇವರಿಬ್ಬರು ನೋಡಿ ಟಿ ವಿಯಲ್ಲಿ ಮುಳುಗೋಗಿದ್ದಾರೆ. ಯಾವಾಗ ತಿಂಡಿ ಖಾಲಿ ಮಾಡ್ತಾರೋ ಅಂತ ನಂಗಂತೂ ಗೊತ್ತಿಲ್ಲ. ಸೊ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ನಮ್ಮ ಅಕ್ಕ ಟೆಂಪಲ್ ಹೋಗ್ಬೇಕಂದು, ಹಾಗಾಗಿ ಹಾಸನಾಂಬ ಟೆಂಪಲ್ಗೆ ಮತ್ತೊಂದು ಸಲ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಸುಬ್ಬಣ್ಣ ಮಾತ್ರ ಸುಮ್ಮನೆ ಇರಲ್ಲ. ಮೇಡಮ್ ಅವ್ರಿಗೆ ಆಟ ಆಡೋದ್ರ ಮೇಲೆ ಜ್ಞಾನ, ಎಲ್ಲಿ ಏನು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಬರ್ತಿದೆ ಅವ್ರಿಗೆ ಪೈನಾಪಲ್ ಸ್ಮೆಲ್ ಬರ್ತಾ ಇದ್ರೆ ಊದ್ಗಡ್ಡಿ ಕಂದ. ಹಾಂ ನಡಿ ನಡಿ ಬಂದು ಮಾತಾಡೋರು ನೋಡ್ರಿ. ಬಂದು ಎಲ್ಲ ನೋಡೋದು ಕಂದ. ಫಸ್ಟು ದೇವಿ ದರ್ಶನ. ಇವರಿಬ್ರು ಟಿಕೆಟ್ ಖರ್ಚು ಆಡ್ತಾ ಇದ್ದಾರೆ. ಹಾಂ ಅದೇನು ಗೆಲ್ಲಂಗಿಲ್ಲ, ಓಕೆನಾ? ಬೀಳ್ಸ್ಕೊಳಂಗಿಲ್ಲ ಕಂದಮ್ಮ. ಹಾಂ ಓಕೆ ಫೈನ್ ನಡೀರಿ. ನಿಮ್ಗೆ ಹಾಕ್ತೀನಾ ಟಿಕೆಟು? ಲಿಟ್ರಲಿ ಇವತ್ತು ಬಂದಿದ್ದು ಒಳ್ಳೇದಾಯಿತು. ಬಿಕಾಸ್ ಖಾಲಿ ಇದೆ. ನಾವು ಅಕ್ಕಂಗೆ ನೆನ್ನೆ ಹೋಗೋಣ ಅಂತ ಇದ್ಲು,
ನಿನ್ನೆ ನನ್ನ ಕೈಲಿ ಆಗಲ್ಲ, ರೋಡ್ ನೋಡೇ ಹೇಳಿದೆ ಫುಲ್ ರಶ್ ಇರುತ್ತೆ ಆಗಲ್ಲ ಅಂತ. ಇವತ್ತು ಫುಲ್ ಖಾಲಿ ಇದೆ. ನಮ್ಮ ಅಕ್ಕ ಧರ್ಮ ದರ್ಶನಕ್ಕೆ ಹೋಗ್ಬೋದು ಅಂತಾಳೆ ಇಲ್ಲಿಗೆ ಬಂದಮೇಲೆ. ಓ ರಶ್ ಕಡಿಮೆ ಇದೆ ಹೊರಗಡೆ. ನಾನು ಮಾಮಿ ನೋಡ್ದ ಇವ ನೋಡ್ದ ನೀನದ್ರದ್ದೆ ಹಾಂ ನಿಂಗೆ ಕೊಡಿಸ್ತೀನಿ ಬರವ. ನಿಂಗೆ ಎಲ್ಲರಿಗೂ ಏನು ಕೊಡ್ಸಿಲ್ಲ ಅನ್ನೋ ಚಿಂತೆ ಅಂದರೆ ಇವ್ನಿಗೇನು ಕೊಡ್ಸಿಲ್ಲ ಅನ್ನೋ ಚಿಂತೆ ಶುರು ಹೋಗ್ಬಿಟ್ಟೈತೆ. ಬನ್ನಿ. ದರ್ಶನ ಆದಮೇಲೆ ಅಲ್ಲೇ ಪ್ರಸಾದ ಟಿಕೆಟ್ ತೊಗೊಂಡು ಪ್ರಸಾದನೂ ಸೇವನೆ ಆಯಿತು. ಚಿತ್ರಾನ್ನ ಮಾಡಿದರೆ ಇವತ್ತು ಪ್ರಸಾದಕ್ಕೆ. ತುಂಬ ದಿನ ಆಗಿತ್ತು. ಬೆಲ್ಲಂಟು ಹಾಕ್ಸ್ಕೊಂಡಿದ್ದೀನಿ. ಮೇಡಮ್ ಅವರು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಅವಳು ಸ್ಕೂಲ್ ಇದೆ ಅದಕ್ಕಾಗಿ ಹಾಕ್ಸಲ್ಲ ಅಂತಂದ್ವಾ, ಹಾಗಾಗಿ ಉಪ್ಪು ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಇದು ನಾನು ಹಾಕ್ಸ್ಕೊಂಡೆ. ನನ್ನ ಕಂದನೇ ಸರಿ ಅಲ್ಲ ಕಂದ, ನೀನು ಕೇಳಿಲ್ಲಲ್ಲ ಕಂದ, ಹ್ಯಾಪಿ ಅಲ್ಲ ಕಂದ. ದರ್ಶನ ಮುಗಿಸಿ ಬರಬೇಕಾದ್ರೆ ಹಾಗೆ ಹೂ ತೊಗೊಳ್ಳೋಣ ಅಂತ ಮಾರ್ಕೆಟ್ ಒಳಗಡೆ ಹೋದರೆ ಮಾರ್ಕೆಟಲ್ಲಿ ಕಾಲು ಹಾಕೋಕ್ಕಾಗಲ್ಲ ಇನ್ನು ಮುಂದೆ, ಹಾಗಾಗಿ ಸೈಡಲ್ಲೇ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಏನು ಹೂವಿನ ರೇಟು 100 ರೂಪೀಸ್ ಒಂದು ಮಾರು. ಹಾಗೆ ಬರ್ತಾ ಫ್ಯಾಕ್ಟ್ರಿ ಔಟ್ಲೆಟ್ದು ಸೇಲ್ ಹಾಕಿದ್ರು. ಅಕ್ಕ ನಿನ್ನೆ ಒಂದು ಪ್ಯಾಂಟ್ ತೊಗೊಂಡೋದ್ಲು ಧೃತಿಗೆ, ತುಂಬ ಚೆನ್ನಾಗಿದೆ ಅಂತ, ಇವಾಗಲೂ ತೊಗೊಬೇಕು ಅಂತ ಮತ್ತೆ ಕರ್ಕೊಂಡು ಹೋದ್ಲು. ಲಿಟ್ರಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ಲಿಪ್ಪರ್ ನಾನು ಆ ಗಾಡಿ ನಿಲ್ಸಿದ್ದಲ್ಲ, ಗಾಡಿ ಮೇಲೆ ಬಿಟ್ಬಿಡಿ ಯಾರು ತೊಗೊಳ್ಳೋಲ್ಲ ಅಂತಂದರೆ ಬಂದು ನೋಡಿದ್ರೆ ಇವೊಂದು ಸ್ಲಿಪ್ಪರ್ ಮಾತ್ರ ಇದೆ, ನಮ್ದು ಯಾರ್ದು ಸ್ಲಿಪ್ಪರ್ ಇಲ್ಲ. ಇವಾಗ ಬರೀಗಾಲಲ್ಲಿ ಇದ್ದೀವಿ, ಹೋಗಿ ಸ್ಲಿಪ್ಪರ್ ತೊಗೊಬೇಕು. ಇದು ಎಕ್ಸ್ಪೋಸ್ ಮುಗಿಸ್ಬಿಟ್ಟು ಇಲ್ಲಿ ಏನು ತೊಗೊಬೇಕು ತೊಗೊಂಡು ಮತ್ತೆ ಹೋಗಿ ನಾವು ಸ್ಲಿಪ್ಪರ್ ಬೇರೆ ತೊಗೊಬೇಕೀಗ. ಪ್ಯಾಂಟ್ ನೋಡೋಣ ಅಂತ, ಕಾಟನ್ ಪ್ಯಾಂಟ್, ಡೈಲಿ ವೇರ್ ಪ್ಯಾಂಟ್ ತಗೊಳ್ಳೋಣ ಅಂತ ಇದ್ದೀನಿ. ಯಾವ ಕಡೆ ಇದೆ ಡೈಲಿ ವೇರ್ ಪ್ಯಾಂಟು? ಸೋಡಿ ಡೈಲಿ ವೇರ್ ಪ್ಯಾಂಟ್ ತೊಗೋಬೇಕು. ಅಲ್ಲಿ ಅಮ್ಮ ಮಗಳು ಶಾಪಿಂಗ್ ನಡೀತಾ ಇದೆ. ಕಂದ ಕಂದ ಏನ್ ಕಳ್ಳ ಆಯ್ತಾ ಹೇಳು ಕಂದ. ಪ್ರಕಾಶನ ಅಂಗಡಿ ಹತ್ರ ಸೊ ಅಕ್ಕ ಅವರು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾರೆ. ಅವ್ರು ಬಂದು 2 ಡೇಸ್ ಇದ್ದರು. ಆ ಡೇಸಲ್ಲಿ ನನಗೆ ವೀಡಿಯೋಸ್ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಟೈಮ್ ಆದಾಗ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್ ಅವರು ಅಮ್ಮ ಎಲ್ಲಿ ಹೋಗ್ತೀಯಾ ಅಂತ ಬೇರೆ ಕೇಳ್ತಾ ಇದ್ದಾಳೆ ನನ್ನ. ಇಲ್ಲೇ ಅಮ್ಮ ಬಂದು ಡ್ರಾಪ್ ಮಾಡಿ ಬರ್ತೀನಿ. ಅವಳನ್ನ ಕರ್ಕೊಂಡು ಹೋಗಲಿಲ್ಲ. ಮತ್ತು ಅವ್ರನ್ನ ಬಸ್ ಸೇರಿಸೋ ತನಕ ಇವಳು ಸುಮ್ಮನೆ ನಿಂತ್ಕೊಬೇಕು, ಇರೋದು ಇಲ್ಲ ಸುಮ್ಮನೆ ಅಂದ್ಬಿಟ್ಟು ಅವಳನ್ನ ಅಲ್ಲೇ ಬಿಟ್ಟು ನಾವು ಹೊರಟಿದ್ದು ಬಸ್ ಸ್ಟಾಪ್ ಕಡೆಗೆ. ಇವತ್ತಂತೂ ಬಸ್ಸು ಸ್ವಲ್ಪ ಫ್ರೀ ಇತ್ತು. ನಾವು ಸಾಟರ್ಡೆ ಮೈಸೂರು ಹೋಗಿದ್ದೆ. ಬರಬೇಕಾದ್ರೆ ನಾನು ಹೆಂಗೆ ಬಂದೆ ಅಂದರೆ ಲಿಟ್ರಲಿ ಚನ್ನರಾಯಪಟ್ಟಣ ಬಂದು ಆಮೇಲೆ ಹಾಸನ ಬಂದ್ವಿ ಮೈಸೂರಿಂದ. ಅಷ್ಟೊಂದು ರಶ್ ಇತ್ತು. ಇನ್ನು ವೆಡ್ನಸ್ಡೇ ಹೋಗು ಅಂತ ಹೇಳೋಣ ಅಂತಂದರೆ ಫುಲ್ ರಶ್ ಆಗುತ್ತೆ. ಆ್ಯಂಡ್ ಅವಳು ಹೋಗಿ ಅಲ್ಲಿ ಮನೇಲಿ ಹಬ್ಬ ಮಾಡಬೇಕಲ್ಲ, ಹಾಗಾಗಿ ಆಯ್ತಮ್ಮ ನಿನಗೆ ಇವತ್ತಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೋಗಿ ಅವಳನ್ನ ಡ್ರಾಪ್ ಮಾಡಿ ಮನೆಗೆ ಬಂದೆ. ಅಕ್ಕವ್ರು ಹೋದರು. ಅಕ್ಕವ್ರು ಹೋದ್ಮೇಲೆ ಬಂದು ಒಳ್ಳೆ ನಿದ್ದೆ ಮಾಡಿದೆ. ನಿದ್ದೆ ಮಾಡಿ ಇವಾಗೆದ್ದು ಕಡಲೆಕಾಯಿ ತಿಂತಾಯಿದ್ದೀನಿ. ಮತ್ತು ಊಟ ಗಾನ್. ಮೇಡಮ್ಮವರು ಈ ಸೀನ್ ಎಲ್ಲ ಮಾಡಿಟ್ಟು ಟಿ ವಿ ಆನ್ ಮಾಡಿ ಕೆಳಗಡೆ ಫ್ರೆಂಡ್ ಜೊತೆ ಆಟಾಡೋಕ್ಕೆ ಹೋಗಿದ್ದಾಳೆ. ನಾನು ಕಡಲೆಕಾಯಿ ತಿಂತಾಯಿದ್ದೀನಿ. ಹಾಸನಾಂಬ ದರ್ಶನ ಎಷ್ಟು ಬೇಗ ಆಯಿತು ಅಂದರೆ ಜಸ್ಟ್ 4 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಎಲ್ಲರೂ ಅದೇ ಶಾಕು, ಅಷ್ಟೊಂದು ರಶ್ ಇತ್ತು. ಅಷ್ಟು ಬೇಗ ಆಯ್ತಾ 4 ನಿಮಿಷಕ್ಕೆ ದರ್ಶನ ಆಗಿ ಹೊರಗಡೆ ಬಂದಾಯ್ತು. ಈಗ ಕಡಲೆಕಾಯಿ ತಿಂತೀನಿ. ಸ್ವಲ್ಪ ಮೆತ್ತಾಗೋಗೈತೆ ಬಿಕಾಸ್ ಆಫ್ ವೆದರ್. ಆ ಬೆಡ್ಶೀಟ್ನ ಹಾಕಿ 1 ವಾರ ಆಯಿತು ಮೇಲ್ಗಡೆ, ಇನ್ನೂ ಒಣಗಿಲ್ಲ. ಇವಾಗ ಎತ್ತಿ ಹೊರಗಡೆ ಹಾಕಿದ್ದೀನಿ. ಹಾಗೆ ಸಂಜೆ ಟೈಮ್ ಆಯಿತು, ಕಾಫಿ ಟೈಮು. ಕಾಫಿ ಜೊತೆಗೆ ನಾನು ಬಿಸ್ಕೆಟ್ ತೊಗೊಳ್ತಾ ಇದ್ದೀನಿ. 1 ಪ್ಯಾಕ್ ಫುಲ್ ಇಟ್ಕೊಂಡು ಕೂತಿದ್ದೀನಿ. ಬಟ್ ಇವಾಗ ನಂಗೆ ತುಂಬ ಹಶ್ವಾಗ್ತಾ ಇತ್ತು. ಎಷ್ಟು ಬಿಸ್ಕೆಟ್ ತಿಂದೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಹಶ್ವಾಗ್ತಾ ಇತ್ತು. ಸೊ ಬಿಸ್ಕೆಟ್ನ ಚೆನ್ನಾಗಿ ಖಾಲಿ ಮಾಡಿದ್ದೀನಿ. ಸಮ್ಟೈಮ್ಸ್ ನಾನು ಹೀಗೆ ಮಾಡೋದು. ಯಾವಾಗಲಾರು ಊಟ ಮಧ್ಯಾಹ್ನ ಮಾಡಿಲ್ಲ ಅಂದರೆ ಸಂಜೆ ಟೈಮು ಕ್ಯಾಲರೀಸ್ ಏನು ಕೌಂಟೇ ಮಾಡೋಕ್ಕೋಗಲ್ಲ, ನನಗೆ ಹಶ್ವಾಗ್ತಾ ಇರುತ್ತೆ. ಆವಾಗ ಬಿಸ್ಕೆಟು ಕಾಫಿ ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಪಾರ್ಟ್ನರ್ಸು. ಆವಾಗ ತೊಗೊಬಿಡ್ತೀನಿ ನಾನು. ಬಾಂದು ಅಂತೂ ಇನ್ನೂ ಮೇಲ್ಗಡೆ ಬಂದೇ ಇಲ್ಲ. ಕೆಳಗೆ ಹೋದವಳು ಅಪ್ಪ ಅಮ್ಮ ಇದ್ದಾರೆ ಅನ್ನೋದು ಇಲ್ಲ. ಅಮ್ಮ ನೀವೆಲ್ಲರೂ ಹೋಗ್ಬೇಕಾ, ಹೋಗ್ಬನ್ನಿ, ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಾಳೆ.
ಕಾಫಿ ಆದಮೇಲೆ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಮತ್ತೆ ಹೊರಗಡೆ ದೀಪ ಇಡಬೇಕಲ್ಲ. ಇನ್ನೇನು ಕಾರ್ತಿಕ ಮಾಸ ಶುರು ಅಲ್ಲ. ಹಾಗಾಗಿ ಹೊರಗಡೆ ಎಲ್ಲ ದೀಪ ಎಲ್ಲ ಇಟ್ಟು ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಇಡ್ಬೋದಿತ್ತು. ಇನ್ನು ನಾಳೆ ಹಬ್ಬ ಅಲ್ಲ, ಗ್ರ್ಯಾಂಡು ಅಂದ್ಬಿಟ್ಟು ನಾಳೆಗೆ ಇಡೋಣ ಅಂತ ಸುಮ್ಮನಾದೆ. ಇಲ್ಲಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಮನೆ ದೆವ್ವಗಳು. ಕತ್ಲೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ನು ಬಂದು ಓನರ್ ಆಂಟಿ ಇದ್ದಾರಲ್ಲ, ಅವ್ರ ರಿಲೇಷನ್ನು. ಅವನು ಬಂದ ತಕ್ಷಣ ಬಂದು ಅವನು ಇಬ್ಬರೂ ಸೇರ್ಕೊಂಡ್ಬಿಡ್ತು. ಅಂದರೆ ಆಟ ಆಡೋಕ್ಕೆ ಟೈಮಿಂಗ್ಸೇ ಇಲ್ಲ. ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ತಾ ಇರ್ತಾರೆ. ಅಮ್ಮ ಇವತ್ತು ದೀಪಾವಳಿನ, ಅಮ್ಮ ಇವತ್ತು ದೀಪಾವಳಿನ ಅಂತ ನನ್ನ ಮಗಳು ಕೇಳಿ ಕೇಳಿ ಸುಸ್ತು ಮಾಡಿಬಿಡ್ತಾಳೆ. ಹ್ಞೂಮಮ್ಮ ಅಂದರೆ ಹೌದಾ, ಅದಕ್ಕೆ ದೀಪ ಇಟ್ಟಿರೋದಾ ಅಂತಾಳೆ. ಅವರಿಬ್ರಿಗೂ ತುಂಬ ಹೊಟ್ಟೆ ಹಶ್ವಾಗೋಗಿತ್ತು. ಬಂದರು, ಆಟಾಡಿ ಚೆನ್ನಾಗಿ. ಏನಾದ್ರು ತಿನ್ನಕ್ಕೆ ಬೇಕು ಅಂತ ಹೇಳಿ ಕಲ್ಲಂಗಡಿಯನ್ನು ತೊಗೊಂಡು ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಡು ಅಂತೇಳಿ ಕಲ್ಲಂಗಡಿಯನ್ನು ಕಟ್ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ನನ್ನ ಮಮ್ಮ ಪಟಾಕಿ ತರಕ್ಕೆ ಹೋಗೋಣ ಬಾ ಅಂತಂದರೆ, ಇಲ್ಲ ಅಮ್ಮ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿ ಆಟ ಆಡ್ತಾಯಿದ್ಲು. ನಾವು ಸರಿ ಆಯ್ತಮ್ಮ ಅಂದ್ಬಿಟ್ಟು ನಾವು ಈ ಟೈಮ್ ಹಾಸನಲ್ಲಿ ಪಟಾಕಿ ಇಷ್ಟು ಸಲ ಹೊಸ ಬಸ್ ಸ್ಟಾಪ್ ಹತ್ರ ಆಗ್ತಾಯಿದ್ರು. ಇವಾಗ ಕೃಷ್ಣನಗರಲ್ಲಿ ಹಾಕಿದ್ದಾರೆ. ಅಲ್ಲಿ ಹೋಗಿ ತೊಗೊಂಬರ್ಬೇಕು. ಲಿಟ್ರಲಿ ಕೆರೆ ಥರ ಆಗೋಗಿದೆ. ಈ ಜಾರು ಬೀಳ್ತೀನೋ ಅನ್ನೋದೇ ಗೊತ್ತಿಲ್ಲ. ಆ ಥರಕ್ಕಾಗೈತೆ. ನಿಧಾನಕ್ಕೆ ನೋಡ್ಕೊಂಡು ಹೆಜ್ಜೆ ಹಾಕ್ಕೊಂಡು ಹೋಗಬೇಕು. ಅಷ್ಟು ಗೊಚ್ಚೆ ಆಗಿದೆ. ಉಫ್! ನಾನು ಹೇಳ್ತಾ ಇದ್ದೆ ಇಷ್ಟೊಂದು ಮಳೆ ಬಂದಿದೆ, ಪಟಾಕಿ ತೊಗೊಂಡ್ರು ವೇಸ್ಟು, ಮತ್ತೆ ಮಳೆ ಬರುತ್ತೆ, ಹಾಗೆ ಪಟಾಕಿ ಎಲ್ಲ ಮೆತ್ತಾಗೋಗಿರುತ್ತೆ ಅಂತ. ಆದರೂ ಬಾಂಧವ ಇದ್ದಾಳಲ್ವಾ, ಅವಳಿಗೋಸ್ಕರ ತೊಗೊಳ್ಳೇಬೇಕಲ್ಲ. ಹಾಗಾಗಿ 2 ಪ್ಯಾಕೆಟ್ ತೊಗೊಬಂದ್ವಿ ನಾವೂ. ಮನೆಗೆ ಬರೋ ಅಷ್ಟರಲ್ಲಿ ಮೇಡಮ್ ಅವ್ರು ಆಲ್ರೆಡಿ ಪಟಾಕಿ ಹೊಡ್ಯಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಮರ್ಥ್, ಬಾಂಧು ಇಬ್ಬರೂ ಓನರ್ ಆಂಟಿ ಜೊತೆ ಸೇರಿಕೊಂಡು ಪಟಾಕಿ ಹೊಡಿತಾ ಇದ್ದಾರೆ. ಆಮೇಲೆ ನಾವು ಬಂದು ನಾವು ಕೂಡ ಜಾಯ್ನ್ ಆದ್ವಿ. ಅಪ್ಪ ಮಗಳು ಇಬ್ಬರೂ ಪಟಾಕಿ ಹೊಡಿತಾ ಇದ್ದಾರೆ. ಅವಳಿಗಂತೂ ಲಿಟರಲಿ ತುಂಬ ಭಯ ಆಗುತ್ತೆ. ಅಪ್ಪ ಭಯ ಆಗುತ್ತೆ ಅಂತಲೇ ಕರ್ಕೊಂಡು ಹೋಗಿ ಹೊಡಿಸ್ತಾಳೆ. ಅವಳಿಗೆ ತುಂಬ ಇಷ್ಟ ಪಟಾಕಿ ಹೊಡೆಯೋದು ಅಂತಂದರೆ. ಅಪ್ಪ ದೀಪಾವಳಿ ಮುಗ್ದೋಗುತ್ತಾ, ಅಪ್ಪ ದೀಪಾವಳಿ ಮುಗ್ದೋಗುತ್ತಾ ಅಂತಲೇ ಹೇಳ್ತಾ ಇರ್ತಾಳೆ. ಇಲ್ಲ ಮಗಳೇ, ಇನ್ನೂ ದೀಪಾವಳಿ ಮುಗಿಯಲ್ಲ, ಪಟಾಕಿ ಹೊಡೆಯೋಣ ಅಂತ ಹೇಳಿ ಎಲ್ಲರೂ ಪಟಾಕಿ ಹೊಡೆಯೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಹೋಗಿ ಅವಳಿಗೆ ಯಾವ್ಯಾವ ಪಟಾಕಿ ಅವಳಿಗೆ ಸೇಫಾಗಿ ಅವಳೇನು ಹಿಡ್ಕೊಬೋದು ಆ ಥರ ಪಟಾಕಿ ಎಲ್ಲ ಎತ್ಕೊಡ್ತಾ ಇದ್ದೀನಿ. ಇಲ್ಲಿ ಇವರು ಇವಾಗ ಪಟಾಕಿ ಹೊಡೆಯೋಕ್ಕೆ ಮಕ್ಳುಗಳಿಗೆ ರೆಡಿ ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಿಸಾಕಿದ್ರೆ ಸೌಂಡ್ ಆಗೋ ಅಂಥದ್ದಿದೆ. ಅದು ಬಂದಿತ್ತು, ಅದನ್ನು ಶೇರ್ ಮಾಡ್ತಾ ಇದೆ. ನಾನು ಹೆಂಗೂ ಇವ್ರು ಪಟಾಕಿ ಹೊಡೆಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ನಾನು ಸೈಲೆಂಟಾಗಿ ಓಡಿ ಬಂದು ನಾನು ಅವ್ರ ಕಾಲ ಹತ್ರ ಹೊಡೆಯೋದು. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಚಿಕ್ಕದು ಪಟಾಕಿ ಬರೋದು, ಸುರು ಪಟಾಕಿ. ಅದನ್ನು ಯಾರಾದರೂ ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ನಾನು ನಮ್ಮ ಅಕ್ಕ ನನ್ನ ತಂಗಿಯಲ್ಲಿ ಹಾಗೆ ಮಾಡ್ತಾಯಿದ್ವಿ. ನೀಟಾಗಿ ಗಂಡದ ಕಡೆಯಲ್ಲಿ ಕಚ್ಚಿ ಅವ್ರ ಕಾಲ ಹತ್ರ ಬಿಸಾಕ್ಬಿಡೋದು. ಅದು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ, ನಗಾಡಿ ಸಾಕಾಗ್ತಾಯಿತ್ತು. ಪ್ರತಿ ಸಲ ದೀಪಾವಳಿ ಬಂದಾಗ ನನ್ನ ತಂಗಿ ಏನಾದ್ರು ಪೆಟ್ಟು ಮಾಡ್ಕೊಳ್ಳೋಳು. ಒಂದು ಸಲ ಕಣ್ಣು ಕಿವಿ ಹೋಯ್ತು, ಹೀಗೆ ಅಳಕ್ಕೆ ಶುರು ಮಾಡೋಳು. ಪ್ರತಿ ಸಲ ಹಾಗೆ ಮಾಡೋಳು. ಇವಾಗಂತೂ ಬಿಟ್ಬಿಟ್ಟಿದ್ದಾಳೆ ಪಟಾಕಿ ಹೊಡೆಯೋದನ್ನ. ಜಾಸ್ತಿ ಹೊಡೆಯೋಕ್ಕೆ ಹೋಗಲ್ಲ, ಹತ್ರಕ್ಕೂ ಹೋಗಲ್ಲ ಅವಳು ಅನ್ಸುತ್ತೆ ಇವಾಗ. ಪಟಾಕಿ ಎಲ್ಲ ಹೊಡೆದು ಬಂದು ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಜೊತೆಗೆ ನಾನು ಮೊಟ್ಟೆ ತೊಗೊಂಡಿದ್ದೀನಿ. ಮೇಡಮ್ ಅವ್ರು ಬಂದು ನಂದು ಒಂದು ಮೊಟ್ಟೆ ಸ್ಕಿಪ್ ಮಾಡ್ಕೊಂಡ್ರು. ಆದರೆ ನಾನು ಬಿಡಲಿಲ್ಲ. ಆಲ್ರೆಡಿ ಎಕ್ಸ್ಟ್ರಾ ಮೊಟ್ಟೆ ಬೇಯಿಸಿಟ್ಟಿದ್ದೆ. ಆಮೇಲೆ 2 ಮೊಟ್ಟೆ ಆ್ಯಡ್ ಮಾಡಿಕೊಂಡು ಮೊಟ್ಟೆ ತಿಂದು ಕೂತಿದ್ವಿ. ಮೇಡಮ್ ಅವ್ರು ನೋಡ್ಕೊಳ್ಳಿ ಆಟ ಆಡೋಕ್ಕೆ ಹೋಗ್ತಾರೆ. ಅವಳಿಗೆ ನಾನಲ್ಲಿ ಶಟಲ್ ಕಾಕ್ ಕಟ್ಕೊಟ್ಟಿದ್ದೀನಿ, ಬೋರ್ ಆದಾಗ ಆಡಲಿ ಅಂತ. ಫಸ್ಟ್ ದಿನನೇ ಕಟ್ಟಿರೋ ದಿನವೇ ಹೋಗಿ ಯಾರು ಬಿದ್ಲು, ಸರಿ ಬಿದ್ಲು ಮಾತ್ರ. ಮಜ್ಜಿಗೆ ಕುಡಿತಾ ಇದ್ದಾಳೆ ಅವಳು ಈ ಟೈಮಲ್ಲಿ. ನಾನು ಹೊರಗಡೆ ಮಳೆ ಬರ್ತಾ ಇದೆ, ಹಂಗೂ ನೀನು ಮಜ್ಜಿಗೆ ಕುಡಿತಾ ಇದೆ, ಶೀತ ಗೀತ ಆದರೆ ಏನು ಮಾಡೋದು? ನನಗೇನಾಗಲ್ಲ ಅಂತ ಹೇಳಿ ಅವಳು ಟಿ ವಿನ ನೋಡಬೇಕಂತೆ. ಹೋಗಿ ರಿಮೋಟ್ ತೊಗೊಬಂದು ಕುತ್ಕೊತಾ ಇದ್ದಾಳೆ. ನಾನು ಟಿ ವಿ ನೋಡಲೇಬೇಕು, ನೀವೇನಾದರೂ ಮಾಡ್ಕೊಳ್ಳಿ, ಮಲ್ಕೊಳ್ಳಿ, ನನಗೆ ನಿದ್ದೆ ಬಂದಾಗ ನಾನು ಮಲ್ಕೋತೀನಿ ಅಂತ. ಲಾಸ್ಟ್ 1 ವೀಕಿಂದ ವೀಡಿಯೋಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ. ಇನ್ಮೇಲೆ ಟೈಮ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಾಗೆ ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನಾದರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.